ಬೆಂಗಳೂರಿನ ಕಲಾಸಿಪಾಳ್ಯ ಬಿಎಂಟಿಸಿ ಬಸ್ ಸ್ಟಾಪ್ನಲ್ಲಿ 6 ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿ ಆತಂಕ ಸೃಷ್ಟಿಸಿದೆ. ಕಲಾಸಿಪಾಳ್ಯ ಪೊಲೀಸರು ಹಾಗೂ ಆಂಟಿ ಟೆರರಿಸ್ಟ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಈ ವೇಳೆ ಪ್ಲಾಸ್ಟಿಕ್ ಕವರ್ನಲ್ಲಿ ಅಡಗಿಸಿಟ್ಟಿದ್ದ 6 ಜಿಲೆಟಿನ್ ಕಡ್ಡಿಗಳು ಬಸ್ ಸ್ಟ್ಯಾಂಡ್ ಬದಿಯಲ್ಲಿ ಪತ್ತೆಯಾಗಿವೆ. ಬೆಂಗಳೂರಲ್ಲಿ ಬೃಹತ್ ಸ್ಫೋಟಕ್ಕೆ ಯತ್ನಿಸಿದ್ರ ಅನ್ನೋ ಆತಂಕ ಕೂಡ ಸೃಷ್ಟಿಯಾಗಿತ್ತು. ಸ್ಥಳಕ್ಕೆ ಕಲಾಸಿಪಾಳ್ಯ ಪೊಲೀಸರು ಹಾಗೂ ಆಂಟಿ ಟೆರರಿಸ್ಟ್ ಸೆಲ್ ಅಧಿಕಾರಿಗಳು ಭೇಟಿ ನೀಡಿ ಕಲಾಸಿಪಾಳ್ಯ ಬಸ್ ನಿಲ್ದಾಣದ ಮೂಲೆಯಲ್ಲೂ ಪರಿಶೀಲನೆಯನ್ನು ನಡೆಸಿದ್ದಾರೆ. ವ್ಯಕ್ತಿಯೊಬ್ಬ ಈ ಬ್ಯಾಗ್ನ ಜೊತೆ ಕುಳಿತಿರುವುದು ಕಂಡುಬಂದಿದ್ದು, ಬಂಡೆ ಹೊಡೆಯುವ ಕೆಲಸಗಾರರು ಬಿಟ್ಟು ಹೋಗಿರುವಂಥ ಶಂಕೆ ಉಂಟಾಗಿದೆ. ಉದ್ದೇಶಪೂರ್ವಕವಾಗಿ ಬಿಟ್ಟು ಹೋಗಿದ್ದಾನಾ ಅಥವಾ ಮರೆತು ಹೋಗಿದ್ದಾನಾ ಎಂದು ಪರಿಶೀಲಿಸಲಾಗ್ತಿದೆ. ಮನೆ ಬಗ್ಗೆ ನಮ್ಮ ರಿಪೋರ್ಟರ್ ಆದಂಥ ಅಜಯ್ ಕುಮಾರ್ ಅವರು ಘಟನಾ ಸ್ಥಳದಿಂದ ನೇರವಾಗಿ ಚಿಟ್ಚಾಟ್ ಮಾಡಿದ್ದಾರೆ. ನೋಡ್ಕೊಂಬರೋಣ ಬನ್ನಿ. ಕಲಾಸಿಪಾಳ್ಯ ಇದೆ, ಅಲ್ಲಿರುವಂತಹ ಬಿಎಂಟಿಸಿ ಬಸ್ ಸ್ಟ್ಯಾಂಡ್ ನಲ್ಲಿ ಏನೋ ಶೌಚಾಲಯ ಬಳಿಯಲ್ಲಿ ಜಿಲೆಟಿನ್ ಕಡ್ಡಿಗಳು ಕೂಡ ಈಗಾಗಲೇ ಪತ್ತೆ ಆಗಿರುವಂತದ್ದು. ಇನ್ನು ಈ ಒಂದು ಜಿಲೆಟಿನ್ ಕಡ್ಡಿಯನ್ನ ಯಾರೋ ಇಲ್ಲಿಗೆ ಬಂದಂತಹ ಕೆಲ ಪ್ರಯಾಣಿಕರು ಕೂಡ ಇಲ್ಲಿ ಇಟ್ಟೋಗಿದ್ದಾರೆ ಅನ್ನೋ ಒಂದು ಅನುಮಾನ ಕೂಡ ಈಗಾಗಲೇ ಇರುವಂತದ್ದು. ಸೊ ಹೀಗಾಗಿ ಅದನ್ನು ಇಟ್ಟುವಂತವ್ರು ಯಾರು, ಯಾವ ಉದ್ದೇಶಕ್ಕೋಸ್ಕರ ಇಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಏನು ಪೊಲೀಸರಾಗಿರ್ಬೋದು, ಮತ್ತೆ ಬಾಂಬ್ ಸ್ಕ್ವಾಡ್ ಆಗಿರ್ಬೋದು, ಮತ್ತೆ ಡಾಗ್ ಸ್ಕ್ವಾಡ್ ಆಗಿರ್ಬೋದು, ಎಲ್ಲರೂ ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಈಗ ನಾವು ಕೂಡ ಅದೇ ಸ್ಥಳದಲ್ಲಿ ಕೂಡ ಇರುವಂತದ್ದು. ಈಗ ಇನ್ನು ಬಲಭಾಗದಲ್ಲಿ ನೋಡ್ಬೋದು, ಇಲ್ಲಿ ಏನು ಶೌಚಾಲಯ ಏನಿದೆ, ಈ ಒಂದು ಶೌಚಾಲಯ ಇಲ್ಲೇ ಏನು ಆ ಒಂದು ಕಡ್ಡಿಯನ್ನುಗಳನ್ನ ಕೂಡ ಈಗಾಗಲೇ ಇಟ್ಟೋಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ತಕ್ಷಣ ಇಲ್ಲಿ ಇದ್ದಂಥವ್ರು ಏನಿದ್ದಾರೆ ಇವರು ಕೂಡ ಈಗಾಗಲೇ ಅದನ್ನ ಗಮನಿಸಿದ್ದಾರೆ. ಸಾಕಷ್ಟು ಗಂಟೆಗಳಿಂದ ಕೂಡ ಇಲ್ಲೇ ಇದೆ ಅಂತ ಹೇಳಿ ಅದನ್ನ ತೆಗೆದುಕೊಂಡು ಹೋಗುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಆ ನಂತರ ಪೊಲೀಸರಿಗೂ ಕೂಡ ಮಾಹಿತಿಯನ್ನ ಕೊಡಬೇಕು ಅಂತ ಹೇಳಿ ಆ ನಂತರ ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು. ಈಗಾಗಲೇ ಕಲಾಸಿಪಾಳ್ಯ ಪೊಲೀಸರು ಏನಿದ್ರೆ ಅವರು ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಈಗಾಗಲೇ ಪರಿಶೀಲನೆಯನ್ನ ಮಾಡ್ತಾರೆ. ಈಗಾಗಲೇ FIR ಅನ್ನು ಕೂಡ ರಿಜಿಸ್ಟರ್ ಮಾಡಬೇಕು ಅನ್ನೋ ಒಂದು ಏನೋ ವಿಚಾರಗಳು ಕೂಡ ಈಗಾಗಲೇ ಪ್ರಸ್ತಾಪ ಕೂಡ ಆಗ್ತಾ ಇರುವಂಥದ್ದು. ಯಾಕಂದ್ರೆ ಈ ಒಂದು ವಿಚಾರವಾಗಿ ಯಾವ ಕಾರಣಕ್ಕೋಸ್ಕರ ಜಿಲೆಟಿನ್ ಕಡ್ಡಿಗಳನ್ನ ಇಲ್ಲಿ ಇಟ್ಟಿದ್ರು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಕೂಡ ಪರಿಶೀಲನೆಯನ್ನ ಮುಂದುವರಿಸಿರುವಂಥದ್ದು. ಅಂದ್ರೆ ಇಲ್ಲಿ ಈ ಒಂದು ಜಿಲೆಟಿನ್ ಕಡ್ಡಿ ಏನಿದೆ ಇದು ಸ್ಫೋಟಕ್ಕೂ ಕೂಡ ಬಳಸ್ತಾರೆ. ಇದರ ಜೊತೆಗೆ ಇನ್ನು ಬಂಡೆ ಏನು ಸ್ಫೋಟ ಮಾಡೋದಕ್ಕಾಗಿರ್ಬೋದು, ಮತ್ತೆ ವಿಧ್ವಂಸಕ ಕೃತ್ಯಕ್ಕಾಗಿರ್ಬೋದು, ಈ ರೀತಿಯಾದಂಥ ಜಿಲೆಟಿನ್ ಕಡ್ಡಿಗಳನ್ನು ಕೂಡ ಬಳಸ್ತಾರೆ. ಸೊ ಹಾಗಾಗಿ ಯಾವ ಕಾರಣಕ್ಕೋಸ್ಕರ ಈ ಒಂದು ಜಿಲೆಟಿನ್ ಕಡ್ಡಿಗಳನ್ನ ಎಲ್ಲಿ ಇಟ್ಟಿದ್ರು ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆಯನ್ನ ಮುಂದುವರಿಸಿದ್ದಾರೆ ಪೊಲೀಸರು. ಸದ್ಯ ಏನು ಡಾಗ್ ಸ್ಕ್ವಾಡ್ ಆಗಿರ್ಬೋದು, ಮತ್ತೆ ಬಾಂಬ್ ಸ್ಕ್ವಾಡ್ ಪ್ರತಿಯೊಬ್ರು ಕೂಡ ಈಗಾಗಲೇ ಬಂದು ಹೋಗಿರುವಂಥದ್ದು. ಇನ್ನು ಇಲ್ಲಿ ಸಿಕ್ಕಂತ ಕೆಲವೊಂದು ಏನು ಜನರು ಹೇಳಿರುವಂಥ ಹೇಳಿಕೆಗಳನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ಸಿಕ್ಕಿರುವಂಥದ್ದು. ಇದರ ಜೊತೆಗೆ ಇನ್ನು ಸಾಕಷ್ಟು ಜನರು ಕೂಡ ಇಲ್ಲಿ ಓಡಾಟವನ್ನ ಮಾಡ್ತಾರೆ. ಇದರ ಜೊತೆಗೆ ಇಲ್ಲಿರುವಂಥ ಒಂದು CCTV ಕ್ಯಾಮ್ರಾಗಳೇನಾಗಿರ್ಬೋದು ಅದ್ರ ಪರಿಶೀಲನೆಯನ್ನು ಸಹ ಮಾಡ್ತಾ ಇರುವಂಥದ್ದು. ಇನ್ನು CCTV ಏನು ಕಲೆಕ್ಟ್ ಕೂಡ ಮಾಡಿರುವಂಥದ್ದು ಪೊಲೀಸರು. ಆ ಒಂದು ವಿಚಾರವಾಗೂ ಕೂಡ ಈಗಾಗಲೇ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇರುವಂಥದ್ದು. ಯಾರು ಬಂದಿಟ್ರು, ಯಾವ ಕಾರಣಕ್ಕೆ ಇಟ್ರು ಅನ್ನೋದ್ರ ಬಗ್ಗೆ. ಸೊ ಹೀಗಾಗಿ ಈ ಒಂದು ವಿಚಾರವಾಗಿ ಕೂಡ ಈಗಾಗಲೇ ತನಿಖೆ ಮುಂದುವರೆದಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೂಡ FIR ಕೂಡ ಆಗಿ ಆ ನಂತರ ಈ ಒಂದು ವಿಚಾರಗಳಿಗೆ ಏನು ತೆರೆ ಎಳೆಯೋಕೆ ಕೂಡ ಪೊಲೀಸರು ಮುಂದಾಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಅಜಯ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.